ಆತ್ಮೀಯ ಸಾಧಕರ ಸುದ್ದಿ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರವನ್ನು ಸಲ್ಲಿಸುತ್ತಾ ಎಂದಿನಂತೆ ಯುವ ಸಾಧಕರ ಹಾಗೂ ಯುವ ಬರಹಗಾರರ ಪುಸ್ತಕ ಪರಿಚಯ ಈ ಮಾಲಿಕೆಗೆ ತಮಗೆ ಪ್ರೀತಿಪೂರ್ವಕವಾದ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತು ನಾನು ಪುಸ್ತಕವನ್ನು ಪರಿಚಯ ಮಾಡಿಕೊಡುವಂಥದ್ದು ವಿವೇಕದ ಬಾಗಿಲು ಅನ್ನುವಂತಹ ಒಂದು ಪುಸ್ತಕ. ನನ್ನ ಆತ್ಮೀಯ ಸ್ನೇಹಿತರು ಆದಂತಹ ಸುನೀಲ್ ಕಳಸದವರು ಈ ಕೃತಿಯ ಕರ್ತೃ ಆಗಿದ್ದಾರೆ. ತುಂಬ ಅದ್ಭುತವಾದಂತಹ ಕೃತಿ ಅಂತಲೇ ಹೇಳ್ಬೋದು. ಇದು ಹೆಸರಿಗೆ ತಕ್ಕ ಹಾಗೆಯೇ ವಿವೇಕದ ಬಾಗಿಲು ಅನ್ನುವಂಥದ್ದು. ಇದಕ್ಕೆ ಸಬ್ ಟೈಟಲ್ ಬದುಕಿನ ಪರಿವರ್ತನೆಗಾಗಿ ತೆರೆಯಿರಿ. ಬ್ಯೂಟಿಫುಲ್ ಆದಂತಹ ಒಂದು ಸಬ್ ಟೈಟಲನ್ನು ಸಹ ಕೊಟ್ಟಿದ್ದಾರೆ. ಈ ಪುಸ್ತಕವನ್ನು ಓಪನ್ ಮಾಡುವಾಗ ಓಪನಿಂಗ್ ಪೇಜ್ ನನಗೆ ತುಂಬ ಆಕರ್ಷಣೆ ಮಾಡಿತಿದ್ದು. ಯಾಕೆ ಆಕರ್ಷಣೆ ಅನಿಸ್ತು ಅಂತ ಹೇಳುವಾಗ ಇದರಲ್ಲೊಂದು ಶ್ಲೋಕ ಬರೆದಿದ್ದಾರೆ. ಆ ಶ್ಲೋಕ ಉಪನಿಷತ್ತಿನ ಶ್ಲೋಕ ಆಗಿರುತ್ತೆ. ಆನೋ ಭದ್ರಾಹ ಕ್ರತವೋ ಯಂತು ವಿಶ್ವತಃ ಅನ್ನುವಂಥದ್ದು ಒಂದು ಶ್ಲೋಕ. ಅಂದರೆ ಈ ಶ್ಲೋಕದ ಅರ್ಥ ಎಲ್ಲ ದಿಕ್ಕಿನಿಂದಲೂ ನಮಗೆ ಉತ್ತಮವಾದ ಸಂದೇಶಗಳು ಬರಲಿ, ಎಲ್ಲ ನಮಗೆ ಜ್ಞಾನ ಎಲ್ಲ ಕಡೆಯಿಂದನೂ ಬರಲಿ ಅನ್ನೋದು ಈ ಶ್ಲೋಕದ ಒಂದು ಅರ್ಥ. ಅದಕ್ಕೆ ತಕ್ಕ ಹಾಗೆಯೇ ಇಲ್ಲೊಂದು ಬಾಕ್ಸನ್ನು ಬಿಟ್ಟಿದ್ದಾರೆ. ನಿಮ್ಮಿಂದಲೂ ಏನಾದರೂ ಒಂದು ಸಂದೇಶವನ್ನು, ನಿಮ್ಮಿಂದ ಏನಾದರೂ ಒಂದು ಜ್ಞಾನವನ್ನು ಪಡ್ಕೋತೀನಿ ಅನ್ನುವಂಥ ಒಂದು ವಿನೀತ ಭಾವ ಲೇಖಕರದ್ದು. ಈ ಪುಸ್ತಕವನ್ನು ಪರಮಪೂಜ್ಯ ಜ್ಞಾನ ಯೋಗಿ ಆಗಿರುವಂತಹ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ಈ ಕೃತಿಯನ್ನು ಅರ್ಪಣೆ ಮಾಡಿದ್ದಾರೆ. ಈ ಕೃತಿಗೆ ಶ್ರೀ ಮಣಿ ಶಾಂತಲಿಂಗ ಸ್ವಾಮೀಜಿಗಳು, ತೋಂಟದಾರ್ಯ ಮಠ ಶಿರೋಳ, ಅವರು ಇದಕ್ಕೆ ಶುಭ ನುಡಿಯನ್ನು ಬರೆದಿದ್ದಾರೆ. ಹಾಗೆಯೇ ಇದಕ್ಕೆ ಆಶೀರ್ವಾಣಿಯನ್ನು ಪರಮಪೂಜ್ಯ ಅಭಿನವ ಶ್ರೀ ಎಚ್ಚರ ಮಹಾಸ್ವಾಮಿಗಳು, ಸಂಸ್ಥಾನ ಗವಿಮಠ ಶಿರೋಳ ಪೂಜ್ಯರು ಇದಕ್ಕೆ ಆಶೀರ್ವಾಣಿಯನ್ನು ಬರೆದಿದ್ದಾರೆ. ಇದಕ್ಕೆ ಶುಭ ಹಾರೈಕೆಯನ್ನು ಪೂಜ್ಯ ಶ್ರೀ ಮಂಜುನಾಥ ಸ್ವಾಮಿಗಳು, ಸಿದ್ದರಾಮೇಶ್ವರ ಮಠ ಕಿತ್ಲಿ, ಇದಕ್ಕೆ ಮುನ್ನುಡಿಯನ್ನು ವೀರನಗೌಡ ಮರಿಗೌಡರು, ಗದಗ ಬೆಟಗೇರಿ, ಇವರು ಇದಕ್ಕೆ ಸುಂದರವಾದಂತಹ ಒಂದು ಮುನ್ನುಡಿಯನ್ನು ಬರೆದುಕೊಟ್ಟಿದ್ದಾರೆ. ಈ ಕೃತಿ ತುಂಬ ವಿಶಿಷ್ಟ ಅಂತ ಯಾಕೆ ಅನಿಸುತ್ತೆ ಅಂತ ಹೇಳಿದರೆ, ಇದರಲ್ಲಿ ಬರುವಂಥ ಎಲ್ಲ ಅಮೃತವಚನ ಅಥವಾ ನುಡಿಮುತ್ತುಗಳು ಪ್ರತಿಯೊಬ್ಬರಿಗೂ, ಒಬ್ಬರಿಲ್ಲ ಒಬ್ಬರಿಗೆ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಇರುವಂಥವ್ರಿಗೆ ಒಂದು ಸ್ಫೂರ್ತಿಯನ್ನು ಕೊಡುವಂಥದ್ದು. ಏನೋ ನಮ್ಮಲ್ಲಿ ಇರುವಂತಹ ಗೊಂದಲವನ್ನು ಒಂದು ಸರಳೀಕರಣ ಮಾಡುವಂತಹ ನುಡಿಮುತ್ತುಗಳು ಈ ಕೃತಿಯಲ್ಲಿ ಇದ್ದಾವೆ. ಅದರಲ್ಲಿ ಒಂದಿಷ್ಟನ್ನು ನಿಮ್ಮ ಮುಂದೆ ಓದಿ ಪ್ರಸ್ತುತಪಡಿಸ್ತೀನಿ. ಯಾರೆಲ್ಲ ಇದನ್ನು ಪ್ರಥಮ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇದ್ದೀರಿ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಲೇಖಕರು ತಮ್ಮ ಪುಸ್ತಕವನ್ನು ಪರಿಚಯ ಮಾಡಬೇಕು ಅಂತ ಹೇಳಿದರೆ ಕೆಳಗಡೆ ಕಾಣುವಂತಹ ನಂಬರಿಗೆ ಸಂಪರ್ಕ ಮಾಡಿ. ಇದು ಎಷ್ಟು ಪ್ರಸ್ತುತವಾಗಿದೆ ಅಂತ ಹೇಳಿದರೆ ತುಂಬ ಆಶ್ಚರ್ಯ ಆಗುತ್ತೆ. ಈಗ ನಾವು ಏನೇ ಆದ್ರೂ ಒಂದು ಪೂರ್ವ ತಯಾರಿ ಅಂತ ಬೇಕು. ಪೂರ್ವ ತಯಾರಿ ಇಲ್ಲದೇ ಇದ್ದರೆ ಏನಾಗುತ್ತೆ ಅಂತ ಹೇಳಿದರೆ, ನಾವು ಅಭಿಮನ್ಯುನ ಒಂದು ಚಕ್ರವ್ಯೂಹ ಭೇದಿಸೋದನ್ನು ನಾವು ಗಮನಿಸಿದ್ದೀವಿ. ಕೇವಲ ಹೋಗೋದು ಮಾತ್ರ ಗೊತ್ತಿರುತ್ತೆ, ಹೊರಗಡೆ ಬರೋದು ಗೊತ್ತಿರಲಿಲ್ಲ. ಅಂದರೆ ಪೂರ್ವ ತಯಾರಿ ನಾವು ಅಷ್ಟರ ಮಟ್ಟಿಗೆ ಮಾಡ್ಕೋಬೇಕಾಗತ್ತೆ. ಒಂದು ಸ್ವಲ್ಪ ಗೊತ್ತಿದ ತಕ್ಷಣ ನಾವು ಧುಮುಕಿ ಬಿಡೋದಲ್ಲ, ಅದಕ್ಕೆ ಅಧ್ಯಯನ ಆಗಬೇಕಾಗತ್ತೆ. ಸೊ ಅದನ್ನು ಲೇಖಕರಾದಂತಹ ಸುನೀಲ್ ಕಳಸದವರು ಬರೀತಾರೆ. ಪೂರ್ವ ತಯಾರಿ ಇಲ್ಲದ ಕೆಲಸ ಭಯ, ಆತಂಕ ಮತ್ತು ಒತ್ತಡವನ್ನು ಸೃಷ್ಟಿಸುತ್ತದೆ. ಆದ ಕಾರಣ ಪ್ರತಿಯೊಂದು ಕೆಲಸಕ್ಕೂ ಪೂರ್ವ ತಯಾರಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅಂತ ಬರೀತಾರೆ. ನಿಜಕ್ಕೂ ಇದು 100ಕ್ಕೆ 100 ಸತ್ಯವಾದಂಥ ಮಾತು. ಸೊ ಹಾಗೆಯೇ ಇನ್ನೊಂದು ಅಮೃತ ವಚನವನ್ನು ಓದಿ ಹೇಳ್ತೀನಿ ನೋಡಿ. ಎಷ್ಟು ಸುಂದರವಾಗಿ ಬರೀತಾರೆ ಅಂತ ಹೇಳಿದರೆ, ಒಳ್ಳೆಯತನದ ಪ್ರಚಾರ ದುಡ್ಡಿನಿಂದ ಆಗುವಂಥದ್ದಲ್ಲ, ಅದು ನಮ್ಮಲ್ಲಿ ತರುವ ಬದಲಾವಣೆಗಳ ಅನುಭವದ ಆಧಾರ ಮೇಲೆ ಅದು ಆಗುವಂತಹದ್ದು ಅಂತ ಬರೀತಾರೆ. ಅಂದರೆ ನಮ್ಮಲ್ಲಿ ಒಳ್ಳೆತನ ಇದೆ ಅಂತ ಹೇಳಿದರೆ ಅದನ್ನು ಪ್ರಚಾರ ಮಾಡೋಕ್ಕೆ ನಾವೇ ಪ್ರಚಾರ ಮಾಡಬೇಕಾಗಿಲ್ಲ. ನಮ್ಮ ನಡೆ ನುಡಿ ಹಾವ ಭಾವ, ನಮ್ಮ ನಡವಳಿಕೆ ಅದೇ ತನ್ನಷ್ಟಕ್ಕೆ ತಾನೇ ಪ್ರಚಾರಗೊಳಿಸುತ್ತೆ, ನಮ್ಮನ್ನು ಜನಪ್ರಿಯರನ್ನಾಗಿಗೊಳಿಸುತ್ತೆ ಅನ್ನೋದೇ ಲೇಖಕರ ಒಂದು ಅಂಬೋಣ. ಹಾಗೆಯೇ ಇನ್ನೊಂದು ನುಡಿಮುತ್ತು ನಿಮ್ಮ ಹತ್ರ ಹಂಚ್ಕೊಳ್ಳಿಕ್ಕಿದ್ದೇನೆ.
ಇದು ನಿಜವಾಗ್ಲೂ ಪ್ರತಿಯೊಬ್ಬರು ಸಾಹಿತಿಗಳು ಅರ್ಥ ಮಾಡ್ಕೊಳ್ಬೇಕಾದಂಥದ್ದು. ನಾವು ಏನೋ ಬರಿತೀವಿ, ಬರೆದ ತಕ್ಷಣ ನಾವು ಲೇಖಕರಾಗಿಬಿಡ್ತೀವಿ ಅಂತಲ್ಲ, ಅಥವಾ ಏನೋ ಒಂದಿಷ್ಟು ಪೇಜನ್ನು ಬರೆದು ಒಂದು ಪುಸ್ತಕ ಮಾಡಿಬಿಟ್ರೆ ನಮ್ಮ ಜವಾಬ್ದಾರಿ ಮುಗೀತು ಅನ್ನೋದಲ್ಲ. ನಮ್ಮ ಬರವಣಿಗೆ ಆ ಓದುಗನನ್ನು ತಲುಪಬೇಕು, ಅವನ ಮನಸ್ಸನ್ನು ತಟ್ಟಬೇಕು, ಅವನ ಭಾವನೆಯನ್ನು ಕೆರಳಿಸ್ಬೇಕು. ಅಂದಾಗ ಒಬ್ಬ ಬರಹಗಾರ ಬರೆದಿದ್ದು ಸಾರ್ಥಕ ಅನಿಸುತ್ತೆ. ಅದನ್ನೇ ಶ್ರೀಯುತ ಸುನೀಲ್ ಕಳಸದವ್ರು ಬರೀತಾರೆ, ನಮ್ಮ ಬರವಣಿಗೆಯು ಓದುವವರ ಮನಸ್ಸಿನ ಕೊಳೆಯನ್ನು ತೊಳೆಯುವಂತಿರಬೇಕು ಅಂತ ಹೇಳ್ತಾರೆ. ಅಂದರೆ ಒಂದು ಕೃತಿಯನ್ನು ಒಬ್ಬ ಓದುಗ ಓದಿದ ಅಂತ ಹೇಳಿದರೆ ಅವನು ತನ್ನ ಭಾವನೆಯನ್ನು ಬದಲಿಸ್ಕೊಳ್ಬೇಕು. ಅವನು ಹೇಗಿರ್ತಾನೋ, ಅವನ ಭಾವನೆ ಹೇಗಿರುತ್ತೋ, ಒರಟಾಗಿರ್ತಾನೋ, ಸಾಫ್ಟ್ ಆಗಿರ್ತಾನೋ, ಇನ್ನೇನೋ ಇರ್ತಾನೋ, ಅದು ಅವನ ಮನಸ್ಸಿನಲ್ಲಿ ಏನಾದರೂ ಕೊಳೆ ಇದ್ದರೆ ನಮ್ಮ ಸಾಹಿತ್ಯದಿಂದ ಅದನ್ನು ತೊಳ್ಕೊಂಡಿರ್ಬೇಕವ. ಅಂದರೆ ಬದಲಾವಣೆ ಹೊಂದಿರಬೇಕು. ಅದು ಸಾಹಿತ್ಯಕ್ಕಿರುವಂತಹ ಶಕ್ತಿ. ನಮ್ಮ ಸಾಹಿತ್ಯ ಆ ಥರ ಇರಬೇಕು ಅಂಥೇಳಿ ಸುನೀಲ್ ಅವರು ಹೇಳ್ತಾರೆ. ನಿಜವಾಗ್ಲೂ ತುಂಬ ಅದ್ಭುತ ಲೈನ್ ಇದು, ಭಾಳ ನನಗೆ ಹಿಡಿಸಿದಂತಹ ಲೈನು. ಇನ್ನೊಂದು ಲೈನ್ ಹೇಳಿದರೆ ಈಗ ಇದು ತುಂಬ ಪ್ರಸ್ತುತ ಅಂತ ಅನಿಸುತ್ತೆ. ಈಗ ಮಕ್ಕಳಿಗೆ PUC ರಿಸಲ್ಟ್ ಬರುವಂತಹ ಸಮಯ, SSLC ಓದುವಂತಹ ಸಮಯ, ಅವರೆಲ್ಲ ಎಕ್ಸಾಮ್ ಬರೆದಿದ್ದಾರೆ. ಸೊ ಆ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ತುಂಬ ಉಪಯುಕ್ತವಾದಂಥ ಒಂದು ಅಮೃತ ವಚನ ಇದು. ಮತ್ತು ಪಾಲಕರು ಕೂಡ ಇದನ್ನು ಗಮನಿಸಬೇಕು. ಪಾಲಕರನ್ನು ಗಮನದಲ್ಲಿಟ್ಕೊಂಡು ಸುನೀಲ್ ಅವರು ಈ ಅಮೃತ ವಚನ ಬರೆದಿದ್ದಾರೆ ಅಂತ ನನಗನ್ನಿಸುತ್ತೆ. ಪರೀಕ್ಷೆಗಳು ಮಕ್ಕಳ ಭವಿಷ್ಯವನ್ನು ನಿರ್ಧಾರಗೊಳಿಸುವುದಿಲ್ಲ, ಆದರೆ ಪಾಲಕರ ನಿರೀಕ್ಷೆಗಳು ಅವರ ಮೇಲೆ ಒತ್ತಡವನ್ನು ಹೇರ್ತವೆ ಅಂತ ಹೇಳ್ತಾರೆ. ಅಂದರೆ ಮೀನ ನೀರಲ್ಲೇ ಈಜುತ್ತೆ, ಸಿಂಹ ಕಾಡಲ್ಲಿ ಬೇಟೆಯಾಡುತ್ತೆ, ಮರವನ್ನು ಕೋತಿ ಹತ್ತುತ್ತೆ. ಆದರೆ ಮೀನನ್ನು ಮರ ಹತ್ತಕ್ಕಾಗೋದಿಲ್ಲ, ಕೋತಿ ಇದರಲ್ಲಿ ಮೀನ ಥರ ಈಜಕ್ಕಾಗಲ್ಲ. ಸೊ ಈ ರೀತಿ ನಾವು ಇದನ್ನೇ ಮಾಡಬೇಕು ನಮ್ಮ ಮಕ್ಕಳು ಅಂಥೇಳಿ ಒತ್ತಡ ಹಾಕೋದು ತುಂಬ ಅಪಾಯಕಾರಿ ಅನಿಸುತ್ತೆ. ಮಕ್ಕಳ ಆಸಕ್ತಿ ಏನಿದೆ, ಯಾವ ವಿಷಯದಲ್ಲಿ ಅವರಿಗೆ ಆಸಕ್ತಿ ಇದೆ, ಅದರಲ್ಲಿ ಅವರಿಗೆ ನಾವು ಮೋಟಿವೇಟ್ ಮಾಡಬೇಕು. ಅದಕ್ಕೆ ಪ್ರೋತ್ಸಾಹ ಕೊಟ್ಟರೆ ಅವ್ರು ಖಂಡಿತ ಒಂದು ಉನ್ನತ ಮಟ್ಟಕ್ಕೆ ಅವರು ಹೋಗ್ತಾರೆ. ಸೊ ಅದು ಸುನೀಲ್ ಕಳಸದವರ ಒಂದು ಅಭಿಪ್ರಾಯ, ತುಂಬ ಪ್ರಸ್ತುತ ಅನಿಸುತ್ತೆ. ಸೊ ಇನ್ನು ಈ ರೀತಿಯಾದಂತಹ ಒಂದು ಅದ್ಭುತವಾದಂಥ ಕೃತಿ ಇದು. ಪ್ರತಿಯೊಬ್ಬರು ಕೊಂಡು ಓದಿದರೆ ಖಂಡಿತ ಅವರಿಗೆ ಪೈಸಾ ವಸೂಲ್ ಅಂತ ಹೇಳ್ತಾರಲ್ಲ, ಆ ಥರ ಆಗುವಂತಹ ಒಂದು ಕೃತಿ ಇದು. ಯಾರಿಗಾರು ಈ ಕೃತಿ ಬೇಕು ಅಂತ ಅನಿಸಿದರೆ ಕೆಳಗಡೆ ಕೊಟ್ಟಿರುವಂಥ ನಂಬರಿಗೆ ವಾಟ್ಸಪ್ ಮಾಡಿ ಅದನ್ನು ಲೇಖಕರು ತಮಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಇದಾಗಿತ್ತು ಇವತ್ತಿನ ವಿವೇಕದ ಬಾಗಿಲು ಪುಸ್ತಕದ ಪರಿಚಯ. ಮತ್ತೆ ಇನ್ನೊಂದು ಪುಸ್ತಕದೊಟ್ಟಿಗೆ ಇನ್ನೊಂದು ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.